ಘೀ ರೈಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉದ್ರಾಗಿ ಬಂದಿದೆ. ಹಾಗೆ ಚಿಕನ್ ಚಾಪ್ಸ್ ಕೂಡ ಅಷ್ಟೇ ರುಚಿಯಾಗಿ ಚೆನ್ನಾಗಿ ಬಂದಿದೆ. ಬನ್ನಿ ಹಾಗಿದ್ರೆ ರೆಸಿಪಿ ನೋಡೋಣ. ಇಲ್ಲಿ ಒಂದು ಕಡಾಯಿ ಇಟ್ಟು ಅದರಲ್ಲಿ ಎಣ್ಣೆ ಬಿಸಿಗೆ ಇಡಬೇಕು. ಹಾಗೆ ಹೋಲ್ ಗರಂ ಮಸಾಲ ಅಂದರೆ ಸೋಂಪು, ಕಾಳುಮೆಣಸು, ಚಕ್ಕೆ, ಲವಂಗ, ಚಕ್ರ ಮೊಗ್ಗು ಇವೆಲ್ಲ ಸೇರಿಸಿ ಎಣ್ಣೆಲಿ ಹಾಕೋದು. ಹಾಗೆ ಕಟ್ ಮಾಡಿದ್ದ 1.5 ಈರುಳ್ಳಿ ಇವಿಷ್ಟನ್ನು ಹಾಕಿ ಜೊತೆಯಲ್ಲಿ ಒಂದು 12-15 ಬೆಳ್ಳುಳ್ಳಿ ಎಸಳು, ಹಾಗೆ ಒಂದು ತುಂಡು ಶುಂಠಿ, ಹಾಗೆ ಖಾರಕ್ಕೆ ಬೇಕಾಗುವಷ್ಟು 15-20, ನಾನು ಸ್ವಲ್ಪ ಹೆಚ್ಚು ಖಾರ ಅಂತ ಜಾಸ್ತಿ ತಗೊಂಡಿದ್ದೇನೆ. ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಅಥವಾ ನಿಮ್ಮ ರುಚಿಗೆ ಅನುಸಾರವಾಗಿ ಹೆಚ್ಚು ಕಡಿಮೆ ನೀವು ಮಾಡಿಕೊಳ್ಳಿ. ಜೊತೆಯಲ್ಲಿ ಗರಂ ಮಸಾಲೆ ಕೂಡ ಅಷ್ಟೇ, ನಿಮ್ಗೆ ಹೇಗೆ ಅನಿಸ್ತೋ ಅಷ್ಟು ಆ ಪ್ರಮಾಣದಲ್ಲಿ ಹಾಕೊಳ್ಬೋದು. ಅದು ತುಂಬಾ ಜಾಸ್ತಿ ಆದ್ರೂ ಚೆನ್ನಾಗಿರುವುದಿಲ್ಲ. ಈಗ ಇಲ್ಲಿ ನಾನು ಪುದೀನ ಸ್ವಲ್ಪ ಹೆಚ್ಚು ಪ್ರಮಾಣ, ಅದರ ಅರ್ಧ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ತಗೊಂಡಿದ್ದೀನಿ. ಜೊತೆಲಿ ಒಂದು 10-12 ಗೋಡಂಬಿ ಇದ್ದರೆ, ಇರಲೇಬೇಕಂತೇನಿಲ್ಲ, ಇದ್ರೆ ಚೆನ್ನಾಗಿರ್ತದೆ. ಹಾಗೆ ಜೊತೆಯಲ್ಲಿ ಟೊಮೆಟೊ 1.5-2 ಹಾಕ್ಬೋದು ಮೀಡಿಯಂ ಸೈಜಲ್ಲಿ. ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಗಸಗಸೆ ಇವೆಲ್ಲ ಸೇರಿಸ್ಕೊಂಡು ಹುರ್ಕೊಂಡೆ. ತುಂಬ ಹುರಿಯೋದೇನು ಬೇಡ, ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟೇ. ಹಾಗೆ ಇಲ್ಲಿ ಗ್ಯಾಸ್ ಆಫ್ ಮಾಡಿ ತೆಂಗಿನ ತುರಿ ಹಾಕೊಂಡಿದ್ದೀನಿ. ನನಗೆ ಸ್ವಲ್ಪ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕು, ಹಾಗಾಗಿ ಅದರಲ್ಲೂ ಇದು ಚಿಕನ್ ಚಾಪ್ ಸೆಮಿ ಗ್ರೇವಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತದೆ. ಈಗ ಇದು ಹುರಿಯೋದು ಬೇಡ ಅಂದರೆ ನಾನು ಗ್ಯಾಸ್ ಆಫ್ ಮಾಡಿ ಅದರಲ್ಲಿ ತೆಂಗಿನ ತುರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೀಗೆ ಕೈ ಆಡಿಸಿದ್ದೀನಿ ಅಷ್ಟೇ. ತಣ್ಣದ ನಂತರ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಕಾವಲಿಗೆ ತೊಳೆದದ್ದು ನೀರನ್ನು ಕೂಡ ಸಹಿತ ಹಾಕಿ, ತುಂಬ ನೀರು ಬೇಡ, ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ತುಪ್ಪ ಇವಿಷ್ಟನ್ನು ಹಾಕಿ ಅದರಲ್ಲಿ 1.5 ಅಥವಾ 2 ಈರುಳ್ಳಿ ಕಟ್ ಮಾಡಿದ್ದನ್ನು ಹಾಕಿ, ಹಾಗೆ ಜೊತೆಲಿ ಸ್ವಲ್ಪ ಕಸೂರಿ ಮೇಥಿ ಇದನ್ನು ಕೂಡ ಹಾಕಿ ಹುರ್ಕೊಳ್ಳಿ. ತುಂಬ ಗೋಲ್ಡನ್ ಫ್ರೈ ಏನು ಬೇಡ, ಸ್ವಲ್ಪ ಲೈಟ್ ಇಷ್ಟೇ ಆದ್ರೆ ಸಾಕು. ಹಾಗೆ ಇದರಲ್ಲಿ 1 kg ಚಿಕನ್ ಕಟ್ ಮಾಡಿದ್ದು ಹಾಕಿದ್ದೇನೆ. ಹಾಗೆ ಸ್ವಲ್ಪ ಅರಿಶಿನ, ಹಾಗೆ ಒಂಚೂರು ಚಿಲ್ಲಿ ಪೌಡರ್. ಅರಿಶಿನ ಈ ಮೊದಲೇ ನಾನು ಸ್ವಲ್ಪ ಸೇರಿಸಿದ್ದೇನೆ ಮಸಾಲೆ ಸಾಮಗ್ರಿ ಹುರಿಬೇಕಾದ್ರೆ, ಹಾಗೂ ಇದರಲ್ಲಿ ಸ್ವಲ್ಪ. ಈಗ ಎಲ್ಲಕ್ಕೂ ಸೇರಿಸಿ ಉಪ್ಪನ್ನು ಹಾಕಬೇಕು. ಇಲ್ಲಿ ನಾನು ಕಲ್ಲುಪ್ಪನ್ನು ಬಳಸಿದ್ದೇನೆ. ಹಾಗೆ ಇದು ಮಧ್ಯಮ ಉರಿಯಲ್ಲಿ ಒಂದು 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಹಾಕಿದ ಉಪ್ಪು ಖಾರ ಸ್ವಲ್ಪ ಚೆನ್ನಾಗಿ ಚಿಕನಿಗೆ ಹಿಡಿಯುವಂತೆ. ಹಾಗೆ ಮುಚ್ಚಿಟ್ಟು ಒಂದು 3 ನಿಮಿಷ, ಆಮೇಲೆ ಪುನಃ ತೆಗೆದು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದರಲ್ಲಿ 1 ಟೇಬಲ್ ಚಮಚ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಂತವಾಗಿ ಎಲ್ಲವನ್ನು ಹೇಳ್ತಾ ಇದ್ದೇನೆ, ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈಗ ಇಲ್ಲಿ ನಾವು ಮೊದಲೇ ಮಾಡಿಟ್ಟ ಪೇಸ್ಟ್, ಮಸಾಲೆ ಪೇಸ್ಟನ್ನು ಹಾಕಿ ಮತ್ತೆ ಸ್ವಲ್ಪ ಚೆನ್ನಾಗಿ ಒಂದು 2-3 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ಇದು ಮಾಡಿದಕ್ಕಿಂತ 1 ಅವರ್ ಬಿಟ್ಟು ತಿಂದ್ರಂತೂ ತುಂಬ ರುಚಿ, ಮಾರನೇ ದಿವಸ ಅಂತೂ ತುಂಬಾನೇ ಟೇಸ್ಟ್. ಖಂಡಿತ ಮಾಡಿ. ನೀರು ದೋಸೆ, ಚಪಾತಿ, ಘೀ ರೈಸ್ ಒಳ್ಳೆ ಕಾಂಬಿನೇಷನ್. ಸರಿಯಾಗಿ ಮಿಕ್ಸ್ ಮಾಡಿಕೊಂಡು 3 ನಿಮಿಷ ಮುಚ್ಚಿಟ್ಟು ಬೇಯಿಸಿ. ಹಾಗೆ ಈಗ ಪುನಃ ಮುಚ್ಚಳ ತೆಗೆದು ಪುನಃ ಒಂದ್ಸಲ ಕೈ ಆಡಿಸಿ. ಹಾಗೆ ಇಲ್ಲಿ ಜಾರ್ ತೊಳೆದ ನೀರೆಲ್ಲ ಹಾಕಿ ಹದ ನೋಡಿಕೊಂಡು ನಿಮಗೆ ಎಷ್ಟು ಹದ ಬೇಕು ಆ ಹದದಲ್ಲಿ ಮಾಡ್ಕೊಳ್ಬೋದು. ಆದರೆ ಇದು ಸ್ವಲ್ಪ ನೀರಾಗಿ ಮಾಡಿದ್ರೆ, ಅದು ತುಂಬ ನೀರಲ್ಲ, ಮೀಡಿಯಂ ದಪ್ಪ. ಅದು ಯಾಕಂದರೆ ಅದು ಇಟ್ಟಿದ ನಂತರ ದಪ್ಪ ಆಗ್ತದೆ, ಯಾಕಂದರೆ ಇದರಲ್ಲಿ ಗೋಡಂಬಿ ಎಲ್ಲ ಸೇರಿಸಿರ್ತೀವಿ, ಈರುಳ್ಳಿ, ಟೊಮೆಟೊ ಎಲ್ಲ ಪೇಸ್ಟ್ ಮಾಡಿ ಹಾಕಿರ್ತೀವಿ ಅಲ್ವಾ, ಹಾಗಾಗಿ ಒಂದ್ಸಲ ಹದ ನೋಡಿಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಪುನಃ ಮುಚ್ಚಿಟ್ಕೊಂಡು ಬೇಯಿಸಿ.
ತೀರಾ ದಪ್ಪ ಅನಿಸಿದ್ರೆ ಮತ್ತೆ ಸ್ವಲ್ಪ ನೀರು ಹಾಕ್ಬೋದು. ಅದು ನಿಮ್ಗೆ ಎಷ್ಟು ಅಳತೆ ಬೇಕೋ ಆ ಅಳತೆಯಲ್ಲಿ ನೀರು ಹಾಕೊಳ್ಳಿ. ನಮ್ಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು, ಹಾಗಾಗಿ ನಾನಿಲ್ಲಿ ಎಲ್ಲ ಮಸಾಲೆನ ಸ್ವಲ್ಪ ಜಾಸ್ತಿಯನ್ನೇ ಹಾಕಿದ್ದೇನೆ, ಹಾಗೂ ಖಾರ ಕೂಡ ಜಾಸ್ತಿನೇ ಹಾಕಿದ್ದೇನೆ. ತುಂಬಾ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ ಟೇಸ್ಟ್ ಮಾತ್ರ. ಇಲ್ಲಿ ಒಂದು 5-10 ನಿಮಿಷದಲ್ಲಿ ಚೆನ್ನಾಗಿ ಬೆಂದು, ಈಗ ನೋಡಿ ಎಷ್ಟು ಚೆನ್ನಾಗಿ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ. ಹಾಗೆ ಆ ಕಸೂರಿ ಮೇಥಿ ಫ್ಲೇವರು, ಕೆಲವರು ಕಸೂರಿ ಮೇಥಿಯನ್ನ ಮೇಲಿಂದ ಹಾಕ್ತಾರೆ, ನೀವು ಹಾಗೆ ಮಾಡ್ಬೋದು ಕೂಡ. ಆದ್ರೆ ಈ ಮೆಥಡ್ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗ್ತದೆ. ಮತ್ತೆ ನೀವು ಇದೇ ತರ ಯಾವಾಗ್ಲೂ ಚಿಕನ್ ಚಾಪ್ಸ್ ಮಾಡ್ಬೇಕಾದ್ರೆ ಇದೇ ತರ ಮಾಡ್ಬೇಕಂತ ಇಷ್ಟಪಟ್ಟು ಮಾಡ್ತೀರಾ. ಹಾಗೆ ಇಲ್ಲಿ ಒಂದು ನಿಂಬೆಹಣ್ಣಿನ ರಸ ಹಿಂಡಿದ್ದೇನೆ. ಅದು ಯಾವಾಗ ಅಂದ್ರೆ ಕೊನೆಯಲ್ಲಿ, ಒಂದು ಗ್ಯಾಸ್ ಆಫ್ ಮಾಡುವ ಒಂದು 2-3 ನಿಮಿಷ ಮೊದಲೇ ಹಾಕಬಾರದು, ಟೇಸ್ಟ್ ಚೆನ್ನಾಗಿರೋದಿಲ್ಲ. ಈಗ ಅಷ್ಟೇ, ಒಂದು ಕುದಿ ಬಂತು ಅಂದ್ರೆ ಮೊದಲೇ ಕುದಿ ಬಂದಿದ್ದು ಬೆಂದಿದ್ದು, ಜೊತೆಲಿ ಎಂಡಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡಿದೆ. ಹಂಗೆ ಒಂದು 2 ನಿಮಿಷದ ನಂತರ ಗ್ಯಾಸ್ ಆಫ್ ಮಾಡಿ, ಈಗ ನೋಡಿ ಒಂದು 5 ನಿಮಿಷದಲ್ಲಿ ಇಷ್ಟು ದಪ್ಪ ಆಗಿದೆ ಅಲ್ವಾ. ತುಂಬಾ ಚೆನ್ನಾಗಿ ಬಂದಿದೆ, ರುಚಿ ಕೂಡ ಅದ್ಭುತ. ಇದಕ್ಕೆ ನಾನು ಗೀ ರೈಸ್ ಮಾಡ್ಕೊಂಡಿದ್ದೆ, ಅದ್ ರೆಸಿಪಿ ಕೂಡ ಹಾಕ್ತೀನಿ. ಹಾಗೆ ನಿಮ್ಗೆ ಇಷ್ಟ ಆದಲ್ಲಿ ವಿಡಿಯೋ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.